ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿದ್ದು ಇದೊಂದು ಪ್ರಚಾರದ ಗಿಮಿಕ್ಕ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಯಾಕಂದರೆ 4-5 ದಿನಗಳಿಂದ ವಿಪರೀತ ವಿಡಿಯೋ ವೈರಲ್ ಆಗಿತ್ತು. ಈ ಕಾರ್ನಲ್ಲಿ ಬಂದು ಅದರಲ್ಲೂ ಐಷಾರಾಮಿ ಕಾರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿದಂಥ ಪ್ರಕರಣ. ಐಷಾರಾಮಿ ಕಾರಲ್ಲಿ ಬಂದು ಒಬ್ಬ ವ್ಯಕ್ತಿ ಅದರ ಮೇಲೆ PPF ಕೋಟಿಂಗ್ ಕೂಡ ಇತ್ತು. ಅದರಲ್ಲಿ ಸಿಮೆಂಟ್ ಕಲಸಿ ಅವರು ಈ ಪಾಟ್ ಹೋಲಿಗೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಅಖಿಲ್ ಯಾದವ್ ಏನು ಹೇಳ್ತಾರೆ ಅಂತ, ಯಾಕಂದರೆ ಎಲ್ಲೋ ಒಂದು ಕಡೆಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಪ್ರಯತ್ನ ಮಾಡಿದ್ರ ಸರಿ. ಜಾಗೃತಿ ಮೂಡಿಸುವಂಥ ಪ್ರಯತ್ನ ಅನ್ನೋದಾದ್ರೆ ಹೇಗೆ, ಜನಸಾಮಾನ್ಯರೆಲ್ಲರೂ ಕೂಡ ಇನ್ವಾಲ್ವ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಪ್ರಯತ್ನ ಮಾಡಿದೆ ಅನ್ನುವಂಥ ಮಾತನ್ನು ಅಖಿಲ್ ಹೇಳ್ತಾರೆ. ಇದು ಬರೀ ಸರ್ಕಾರದ ಪ್ರಯತ್ನ ಮಾತ್ರ ಅಲ್ಲ, ಇದು ಎಲ್ಲರ ಪ್ರಯತ್ನಗಳು ಕೂಡ ಆಗಬೇಕು ಅಂತ. ನೋಡಿ, ಈ ರೀತಿ ಐಷಾರಾಮಿ ಕಾರಲ್ಲಿ ಅವರು ಸಿಮೆಂಟ್ ಹಾಕಿ ಸಿಮೆಂಟ್ ಕಲಸಿ ತೋರಿಸ್ತಾ ಇದ್ದೀವಿ. ಜನಗಳು ಹೇಳೋ ಪ್ರಕಾರ ಇದೊಂದು ಗಿಮಿಕ್ ಇದು ಅನ್ನುವಂಥ ಮಾತು. ನೋಡಿ, ನನಗನ್ಸುತ್ತೆ ಗಿಮಿಕ್ಕು ಇರಬಹುದು, ಇಲ್ಲ ಅಂತನಲ್ಲ. ಆದರೆ ಇದೆಲ್ಲದರ ಜೊತೆಗೆ ಅದೆಲ್ಲ ಆದಮೇಲಿಂದ ಆ PPF ತೆಗೆದುಹಾಕ್ತಾರಲ್ಲ, ಅದನ್ನು ತೆಗೆದಿದ್ದನ್ನು ಯಾಕೆ ಶೂಟ್ ಮಾಡ್ಕೊತಾನೆ ಇರಲಿಲ್ಲಪ್ಪ. ಇರ್ಬೋದು ಗಿಮಿಕ್ಕು, ಆದರೆ ಏನೋ ಒಂದು ಜಾಗೃತಿ, ಕೆಲವರಿಗೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗ್ತಾರಲ್ಲ, ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಸಮಸ್ಯೆ ಆಗಿರುವಂಥದ್ದು ಇದು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾರ್ ಗ್ಯಾರೇಜ್ ಮಾಲೀಕರು ಅಖಿಲ್ ಯಾದವ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಗುಂಡಿಯನ್ನು ಮುಚ್ಚೋದಕ್ಕೆ ಉದ್ಯಮಿ ಒಬ್ಬರು ತಮ್ಮ ಪೋರ್ಷೆ ಕಾರನ್ನು ಬಳಕೆ ಮಾಡಿದರು. ಪೋರ್ಷೆ ಕಾರಿನ ಬ್ಯಾನೆಟ್ ಮೇಲೆ ಸಿಮೆಂಟ್, ಜೆಲ್ಲಿ ಮತ್ತು ನೀರನ್ನು ಮಿಕ್ಸ್ ಮಾಡಿ ಆ ಪಕ್ಕದಲ್ಲಿದ್ದಂಥ ಗುಂಡಿಯನ್ನು ಮುಚ್ತಾರೆ. ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಾನು ಸದ್ಯಕ್ಕೆ ಆ ಒಂದು ಕಾರನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೇ ಆ ಒಂದು ಕಾರು, ಪೋರ್ಷ್ ಕಾರಿನ ನೀವು ನೋಡ್ತಾ ಇದ್ದಾರೆ, KA04 NG3025 ಕೆಂಪು ಬಣ್ಣದ ಕಾರು. ಈ ಒಂದು ಕಾರಿನಲ್ಲಿ ಅಖಿಲ್ ಯಾದವ್ ಅಂತಕ್ಕಂಥ ಒಬ್ಬ ಉದ್ಯಮಿ ಏನು ತಮ್ಮ ಒಂದು ಸುತ್ತಮುತ್ತ ಇದ್ದಂಥ ಒಂದು ಗುಂಡಿಯನ್ನು ಮುತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಏನಂತಂದರೆ ಕಾರನ್ನು ತೊಗೊಂಬಂದು ಕಾರಿನ ಬ್ಯಾನೆಟ್ ಮೇಲೆ ಸಿಮೆಂಟ್, ಜೆಲ್ಲಿ, ನೀರನ್ನು ಮಿಕ್ಸ್ ಮಾಡಿ ತದನಂತರ ಪಕ್ಕದಲ್ಲಿದ್ದಂಥ ಒಂದು ಗುಂಡಿಯನ್ನು ಮುಚ್ತಾರೆ. ತದನಂತರ ಏನು ಅವರು ಮೂಲತಃ ಒಂದು ಸಂಸ್ಥೆಯನ್ನು ನಡೆಸ್ತಾರೆ, H1 ಕಾರ್ ಕೇರ್ ಅಂತಕ್ಕಂಥ ಸಂಸ್ಥೆ. PPF ಕೋಟಿಂಗ್ ಮತ್ತು ಕಾರನ್ನು ಸಂರಕ್ಷಣೆ ಮಾಡೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಆ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಅವರು ಏನು ಬ್ಯಾನೆಟ್ ಮೇಲೆ ಸಿಮೆಂಟ್ ಕಲಿಸಿದ ಬಳಿಕ ಏನು ಸ್ಕ್ರ್ಯಾಚಸ್ ಆಗಿಲ್ಲ ಅಂತಕ್ಕಂಥದ್ದನ್ನು PPF ಕೋಟಿಂಗ್ ಅಂದರೆ ಆ ಒಂದು ಕವರ್ನ ತೆಗೆದು ತೋರಿಸ್ತಾರೆ. ಈ ಮೂಲಕ ತಮ್ಮ PPF ಕೋಟಿಂಗ್ ಗುಣಮಟ್ಟ ಚೆನ್ನಾಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಈ ಮೂಲಕ ಅವರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ನ ನಡೆಸ್ಕೊಂಡೇ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳು, ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕು. ಈ ವಿಚಾರವನ್ನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಅಖಿಲ್ ಯಾದವ್ ಅವರ ಜೊತೆ ಇದ್ದಾರೆ. ತಮಗೆ ಈ ರೀತಿ ಒಂದು ವಿಡಿಯೋನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಪೋಷಕರನ್ನ ಬಳಸ್ಕೊಂಡು ಮಾಡಬೇಕಿತ್ತ ಅಂತಕ್ಕಂಥದ್ದು. ಸರ್, ಫಸ್ಟ್ ಆಫ್ ಆಲ್ ಮೈ ಇಂಟೆನ್ಷನ್ ಡೂಯಿಂಗ್ ದಟ್ ವಾಸ್ ಪ್ಯೂರ್ಲಿ on to get the awareness on the public, sir. See, government is doing their job. Government ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ಈಗ ಎವ್ರಿ ಕಾಮನ್ ಮ್ಯಾನ್ ಅವ್ರ ಸುತ್ತಮುತ್ತ ಇರೋನ ಜಾಗನ, ಅವ್ರ ಸುತ್ತಮುತ್ತ ಇರೋ ಗುಂಡಿಗಳನ್ನ ಅವರೇ ಕ್ಲಿಯರ್ ಮಾಡಿಕೊಂಡ್ರೆ ಈ ಕಂಪ್ಲೀಟ್ ಬ್ಯಾಂಗ್ಳೂರ್ ಓವರ್ ನೈಟ್ ಚೇಂಜ್ ಆಗೋಗುತ್ತೆ. ಇಂಟರ್ನ್ಯಾಷನಲ್ ಮೀಡಿಯಾ ನಮ್ಮ ಬ್ಯಾಂಗ್ಳೂರ್ ನೋಡುತ್ತೆ. ಸೊ ಎಲ್ಲನೂ ಗೌರ್ಮೆಂಟ್ ಮಾಡಬೇಕಂತ ಆಗಲ್ಲ ಸರ್. ಇನ್ನೊಂದು 100 ಗೌರ್ಮೆಂಟ್ಸ್ ಬಂದು ಹೋದ್ರೂ ಬ್ಯಾಂಗ್ಳೂರ್ ಚೇಂಜ್ ಆಗಲ್ಲ. ಸೊ ಬ್ಯಾಂಗ್ಳೂರ್ ಇಲ್ಲ ಎನಿ ಅದರ್ ಸಿಟಿ ಚೇಂಜ್ ಆಗಬೇಕಂದ್ರೆ ನಾವು ಚೇಂಜ್ ಆಗಬೇಕು, ನಮ್ಮ ಸುತ್ತಮುತ್ತ ಇರೋರು ಚೇಂಜ್ ಆಗಬೇಕು ಸರ್. ಸೊ ನಾನು ಒಂದಿನ ಕಾರಲ್ಲಿ ಹೋಗ್ತಾ ಇದ್ದೆ, ಒಂದು ದೊಡ್ಡ ಕಲ್ಲು ರೋಡ್ ಮೇಲೆ ನೋಡಿದ್ದೀನಿ. ಒಂದು ಟೂ ವೀಲರ್ ನಿಲ್ಲಿಸಿ ಆ ಕಲ್ಲನ್ನು ತೆಗೆದು ಆಚೆಗೆ ಹಾಕಿದ್ದಾನೆ. ಹಿ ಹಸ್ ಟೇಕನ್ ಇಸ್ ರೆಸ್ಪಾನ್ಸಿಬಿಲಿಟಿ. ಅಷ್ಟೇ ಇದಕ್ಕೆ ಈಗ ಮಳೆ ಬರ್ತಾ ಇರೋವಾಗ ಐ ಹ್ಯಾವ್ ಸೀನ್ ಪೊಲೀಸ್ ಅವರು, ಟ್ರಾಫಿಕ್ ಅವರು ಕ್ಲಿಯರ್ ಮಾಡೋದು, ರೋಡ್ನ ಕ್ಲಿಯರ್ ಮಾಡೋದು, ಇಲ್ಲ ರೋಡ್ನ ಕ್ಲೀನ್ ಮಾಡೋದು ಅವರೇ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ ಪಬ್ಲಿಕ್ ಸರ್ವೆಂಟ್ರಾಗಿದ್ದು. ಸೊ ನಾವು ಕಾಮನ್ ಮ್ಯಾನ್ ಆಗಿದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ನೀಟಾಗಿ ಮಾಡಿದ್ರೆ ಸೊ ಎವ್ರಿಥಿಂಗ್ ವಿಲ್ ಚೇಂಜ್ ಓವರ್ ನೈಟ್ ಅನ್ನೋದು ಒಂದು ಉದ್ದೇಶ ಸರ್. ದಟ್ಸ್ ಆಲ್ ಇಟ್ ಈಸ್ ಸರ್. ಓಕೆ, ಕಮೆಂಟ್ಸ್ ಜೋರಾಗಿ ಬರ್ತಾ ಇದೆ. ಸೊ ಪ್ಲಸ್ ನೆಗೆಟಿವ್, ಮೆಚ್ಚುಗೆ ಅಥವಾ ಟೀಕೆ ಎರಡೂ ಕೂಡ ಬರ್ತಾ ಇದೆ. ಸೊ ಈ ಒಂದು ಕಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಾ? ಸರ್, ಐ ಕ್ಲಿಯರ್ಲಿ ರೆಸ್ಪೆಕ್ಟ್ ದ ಕಮೆಂಟ್ಸ್. ಇದರ್ ಅದು 50% ಕಮೆಂಟ್ಸು ನನಗೆ ಪಾಸಿಟಿವ್ ಆಗಿರಲಿ, 50% ಕಮೆಂಟ್ಸ್ ನಮಗೆ ನೆಗೆಟಿವ್ ಆಗಿರಲಿ, ಎರಡೂ ನಾನು 100% ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರವ್ರ ಇಂಟೆನ್ಷನ್ ಹೇಳ್ತಾರೆ. ಕಾರ್ ಮೇಲೆ ಏನಕ್ಕೆ ಮಾಡಿದ ಅಂತ ಕೇಳ್ಬೋದು ನೀವು ಪೋರ್ಷೆಯಲ್ಲಿ. ಆ ಕಾರ್ ಮೇಲೆ ಮಾಡಿದಕ್ಕೋಸ್ಕರ ನೀವು ನನ್ನ ಹತ್ರ ಬಂದಿದ್ದೀರ. ಆ ಸೀರಿಯಸ್ನೆಸ್ನ ತಿಳಿಸೋಕ್ಕೆ ನಾನು ಆ ಕಾರ್ ಮೇಲೆ ಮಾಡಿದ್ದು.
ಆ್ಯಂಡ್ ಪ್ಲಸ್ ನಾವು H1 ಕಾರ್ ಕೇರಲ್ಲಿ ಇದ್ದು ನನ್ನ ಕೆಲಸ ಬಂದ್ಬಿಟ್ಟು ಕಾರ್ನ ಪ್ರೊಟೆಕ್ಟ್ ಮಾಡೋದೇ ನನ್ನ ಕೆಲಸ. ಸೊ ನನ್ನ ಕಾರ್ ಫಿಲಿಮ್ಸ್ ಏನು ಮಾಡುತ್ತಂದರೆ ಕಾರ್ ಮೇಲೆ ಸ್ಕ್ರ್ಯಾಚ್ ಮಾಡೋಕ್ಕೆ ಬಿಡಲ್ಲ. ಸೊ ಅಂಥದ್ದು ಇದು ಆಮೇಲೆ ಈ ಗುಂಡಿ ಸಮಸ್ಯೆ ಇರೋದಕ್ಕೆ ಇದನ್ನು ನಾವು ಈಸಿಯಾಗಿ ಹೇಗೆ ಸಾರ್ಟ್ ಔಟ್ ಮಾಡೋದು ಅನ್ನೋ ಒಂದು ಐಡಿಯಾದಲ್ಲೇ ನಾನು ಇದನ್ನು ಮಾಡಿರೋದು ಸರ್. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.